ತಲುಪಿದೆ. ರವಿ ಈ ಬಿಜೆಪಿಯ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ವಿಜೇಂದ್ರ ಬಣ, ಯತ್ನಾಳ್ ಬಣ ಮತ್ತೆ ಮಧ್ಯದಲ್ಲಿ ತಟಸ್ಥ ಬಣ. ಈಗ ತಟಸ್ಥ ಬಣವು ಕೂಡ ತಟಸ್ಥವಾಗಿಲ್ಲ, ನಿಧಾನವಾಗಿ ರೆಬಲ್ಸ್ ಟೀಮ್ ನತ್ತ ವಾಲ್ತಾ ಇದೆ. ಅದನ್ನು ನಾವು ಕ್ಲಿಯರ್ ಆಗಿ ನೋಡಬಹುದು. ಶ್ರೀರಾಮುಲು ಅವರು ಕೂಡ ಹೇಳಿದ್ದಾರೆ ಇನ್ ಮುಂದೆ ಸುಮ್ಮನೆ ಕೂರಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅವರಿಂದ ಬಂದಿದೆ. ಸೊ ಅವರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರಲ್ವಾ ಈ ಒಂದು ಫೈಟ್ ನಲ್ಲಿ? ತಟಸ್ಥ ಬಣ ಯತ್ನಾಳ್ ಕಡೆಗೆ ಬಂದಿದೆಯೋ ಅಥವಾ ಯತ್ನಾಳ್ ಅವರೇ ಆ ಕಡೆ ಯತ್ನಾಳ್ ಟೀಮ್ ಅವರು ಕೂಡ ಆ ಕಡೆ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ತಟಸ್ಥ ಬಣ ಹೇಳುವಂಥದ್ರಲ್ಲಿ ಪ್ರಮುಖವಾಗಿ ವೀಣಾ ತಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ, 2-3 ತಿಂಗಳ ಹಿಂದೆ 39 ಜನರ ಪ್ರಮುಖ BJP ನಾಯಕರುಗಳ ಜೊತೆ RSS ಸಭೆಯನ್ನು ಮಾಡಿತ್ತು. RSS ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ P. ರಾಜೀವ್ ಅವರನ್ನು ಹೊರತುಪಡಿಸಿ ಉಳಿದೆಲ್ಲ ನಾಯಕರುಗಳು, ಉಳಿದೆಲ್ಲ BJPಯ ಪದಾಧಿಕಾರಿಗಳು ವಿಜೇಂದ್ರ ಅವರ ಕಾರ್ಯಶೈಲಿಯನ್ನು ಪ್ರಶ್ನೆ ಮಾಡಿದರು. ಈಗ ಅದರಲ್ಲಿ ಪ್ರಮುಖವಾಗಿ ಮಾತನಾಡಿದಂಥ ಅನೇಕರು ಇವತ್ತು ತಟಸ್ಥ ಬಣದಲ್ಲಿಯೂ ಇದ್ದಾರೆ, ಯತ್ನಾಳ್ ಅವರ ಬಣದಲ್ಲಿಯೂ ಕೂಡ ಇದ್ದಾರೆ. ಹೀಗಾಗಿ ತಾವು ಹೇಳಿದಂತೆ ವೀಣಾ, ತಟಸ್ಥ ಬಣ ಮತ್ತು ಯತ್ನಾಳ್ ಬಣ ಎನ್ನುವಂಥದ್ದೇನಿದೆ, ಇಬ್ಬರ ಯೋಚನೆಯೂ ಕೂಡ ಒಂದೇ ಆಗಿದೆ ಎನ್ನುವಂಥದ್ದು ಬಹಳ ಸ್ಪಷ್ಟ. ವಿಜೇಂದ್ರ ಅವರ ಕಾರ್ಯಶೈಲಿಯ ಬಗ್ಗೆ ಹೆಚ್ಚೇನು ಆಸಕ್ತಿ ಹೊಂದಿರದ, ವಿಜೇಂದ್ರ ಅವರ ನಡವಳಿಕೆ ಅಥವಾ ವಿಜೇಂದ್ರ ಅವರ ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ ಹೇಳುವಂಥ ಅವ್ರದ್ದೇನು ವಾದ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಇರಬಹುದು, ಸುನೀಲ್ ಕುಮಾರ್ ಇರಬಹುದು, CC ಪಾಟೀಲ್ ಇರಬಹುದು, ಗೋವಿಂದ್ ಕಾರಜೋಳ್ ಇರಬಹುದು, ಬಸವರಾಜ ಬೊಮ್ಮಾಯಿ ಇರಬಹುದು, ಹೀಗೆ ಹಿರಿಯರ ಪಟ್ಟಿ ಹೀಗೆ ಬೆಳೀತಾ ಹೋಗ್ತಾ ಇದೆ. ಅವರಿಗೆ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಮುಂದುವರಿಯೋದಕ್ಕೆ ಇಷ್ಟ ಇಲ್ಲ. ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಅವರೆಲ್ಲೂ ಮಾಧ್ಯಮಗಳಿಗೆ ಬಂದು ಹೇಳದೇ ಇದ್ದರೂ ಕೂಡ ಅವರ ಕಾರ್ಯಶೈಲಿ, ಅವರು ಗೌಪ್ಯವಾಗಿ ನಡೆಸುವಂಥ ಸಭೆಗಳು, ಬೆಂಗಳೂರಿನಲ್ಲಿ ಈಗಾಗಲೇ ನಡೆಸಿರುವಂಥ 2-3 ಸಭೆಗಳಲ್ಲಿ ವಿಜೇಂದ್ರ ಅವರನ್ನು ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಮನಸ್ಸನ್ನು ಮಾಡಿದರೆ, ಒಪ್ಪಿಗೆಯನ್ನು ಕೊಟ್ಟರೆ ಯಾರನ್ನು ಮಾಡಬೇಕು, ಯಾವ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡಬೇಕು ಅನ್ನುವಂಥ ಪ್ರಶ್ನೆಗಳೊಂದಿಗೆ ಅವರು ಈಗಾಗಲೇ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ತಟಸ್ಥ ಬಣ ಮತ್ತು ಯತ್ನಾಳ್ ಅವರ ತಂಡದ ಸದಸ್ಯರು ಈಗ ಉದ್ದೇಶ ಒಂದೇ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ವಿಜೇಂದ್ರ ಅವರ ನಾಯಕತ್ವ ಬೇಡ, ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋದರಲ್ಲಿ ಇಬ್ಬರ ಯೋಚನೆಗಳು ಒಂದಾಗಿರೋದ್ರಿಂದ ಈಗ ಅವರೂ ಕೂಡ ದೆಹಲಿಯಲ್ಲಿದ್ದಾರೆ, ಯತ್ನಾಳ್ ಅವರ ಟೀಮ್ ಕೂಡ ದೆಹಲಿಗೆ ಹೋಗ್ತಾ ಇದೆ ವೀಣಾ. ಹೀಗಾಗಿ ಈಗ ಹೈಕಮಾಂಡ್ ಯಾವ ನಿರ್ಣಯವನ್ನು ಕೈಗೊಳ್ಳುತ್ತೆ, ಒಬ್ಬ ರಾಜ್ಯಾಧ್ಯಕ್ಷರ ನೇರ ಪ್ರಶ್ನೆ ಮಾಡಿ ಅವ್ರನ್ನ ಕೆಳಗಿಳಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಅನ್ನುವಂಥ ಮಟ್ಟಕ್ಕೆ ಹೋದಾಗ ಅವರು ಇಳಿಸದೇ ಹೋದರೆ ಏನಾಗುವಂಥ ಲಾಭ ನಷ್ಟಗಳೇನು, ಒಂದು ವೇಳೆ ವಿಜೇಂದ್ರ ಅವರನ್ನೇ ಮುಂದುವರಿಸಿದ್ರೆ ಆಗುವಂಥ ಭಿನ್ನಮತದ ಮುಂದುವರಿಕೆ ಏನು, ಇದನ್ನು ಹೇಗೆ ಹೈಕಮಾಂಡ್ ನೋಡುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ಹೀಗಾಗಿ ನಾಳೆ ಈ ಒಂದು ತಿಂಗಳಲ್ಲಿ ಬಹುಶಃ BJPಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಹೊರಬರುತ್ತೆ. ಎಸ್ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.